ಗುಡ್ ಆಫ್ಟರ್ನೂನ್ ಡಾಕ್ಟರ್ ಗುರುಸ್ವಾಮಿ ಅವರೇ. ನೀವು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಓದ್ಬಿಟ್ಟು ಈಗ ಸೆಂಟ್ ಲೂಷೀಸ್ ಐಲ್ಯಾಂಡಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಆ್ಯಸ್ ಎ ಸೈಕಿಯಾಟ್ರಿಸ್ಟ್, ಆ್ಯಸ್ ಎ ಡಾಕ್ಟರ್ ನಿಮಗೆ ಹೇಗೆ ಅನಿಸುತ್ತೆ? ನಾನು ಮೊದಲವಾಗಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಡಾಕ್ಟರ್ ತಾವಮಣಿ ಅವರೇ. ನೀವು ನಮ್ಮ ಕ್ಲಾಸ್ಗೆ ಈ ಥರ ಎಲ್ಲ ಇಂಟರ್ವ್ಯೂ ಮಾಡಿ ಸ್ಪೆಷಲ್ ಎಫರ್ಟ್ಸ್ ಹಾಕಿ ಈ ಥರ ಮೀಟ್ ಮಾಡಿದ್ದೀರಂದರೆ ಇಟ್ಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವೆರಿ ಥ್ಯಾಂಕ್ಫುಲ್. ಒಂಥರ ನಮ್ಮ BMC 84 ಈ ಬ್ಯಾಚು ಒಂಥರ ಫ್ಯಾಮಿಲಿ ಆಗಿದೆ. ಎಲ್ಲರೂ ಚೆನ್ನಾಗಿ ಗೊತ್ತಾಗ್ತಿದ್ವಿ. ಈಗ ನಾನು ಯಾವತ್ತು ಮಾತಾಡ್ಸಿದ್ದು ನಿಮಗೂ ಗೊತ್ತಿಲ್ಲ, ನೀವು ನಮ್ಮನ್ನು ಮಾತಾಡ್ಸಿದ್ರೋ ಇಲ್ವೋ ಗೊತ್ತಿಲ್ಲ 5 ವರ್ಷದಲ್ಲಿ. ಆದರೆ ಅದಾದಮೇಲೆ ನಾವು ಈ ಥರ ರಿಯೂನಿಯನ್ನು, ಗೆಟ್ ಟುಗೆದರ್ಸು, ಮೀಟಿಂಗ್ಸಲ್ಲಿ ತುಂಬ ಭೇಟಿಯಾಗಿದ್ದೀವಿ. ಬಟ್ ನನಗೇನೋ ಒಂದು ಅದೃಷ್ಟ ಆಯಿತು, ಅಲ್ಲಿಗೆ ಆ ಜಾಗದಲ್ಲಿ ಆ ದೇಶಕ್ಕೆ ಯಾರೂ ಸೈಕ್ಯಾಟ್ರಿಸ್ಟ್ ಇರಲಿಲ್ಲ. ಒಂದು ಇನ್ಫಾರ್ಮೇಷನ್ ಗೊತ್ತಾದಾಗ ನಾನು ಅಪ್ಲೈ ಮಾಡಿದಾಗ ನಾನು ಕನ್ಸಲ್ಟೆಂಟ್ ಆಗಿ ಸಿಕ್ತು ಜಾಬು. ಈ ಓದಿದ್ದು ನಾಲೆಡ್ಜ್ ಒಂದು ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡು ಅಲ್ಲಿ ಹೋದ್ಮೇಲೆ ಸುಮಾರು 28 ವರ್ಷ ಅಲ್ಲಿ ನಾವು ಈ ಒಂದು ನಾಲೆಡ್ಜ್ ಇದರಿಂದ ಎಫರ್ಟ್ಸು ಮತ್ತು ಟ್ರೈನಿಂಗು ಎಲ್ಲ ಮಾಡಿ ಈಗ ನಾವು ಐ ಫೀಲ್ ಗ್ರೇಟ್ ಆ್ಯಂಡ್ ವೆರಿ ಹ್ಯಾಪಿ ಟು ಬಿ ದೇರ್ ಆ್ಯಂಡ್ ದೆನ್ ಟು ಕಂಟಿನ್ಯೂ ಟು ವರ್ಕ್ ಆ್ಯಸ್ ಎ ಸೈಕ್ಯಾಟ್ರಿಸ್ಟ್ ದೇರ್. ಯಾಕಂದರೆ ಈಗ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ವರ್ಲ್ಡ್ ಲೆವೆಲಲ್ಲಿ ತುಂಬ ಆಗ್ತಾ ಇದೆ. ಅದರಲ್ಲಿ ನಿಮ್ಮಂಥವ್ರ ಸರ್ವೀಸು ಎಲ್ಲ ಕಡೆಯೂ ಬೇಕಾಗುತ್ತೆ. ನೀವು ಹೇಗೆ ಪ್ರೊಫೆಷನ್ನು ಮ್ಯಾನೇಜ್ ಮಾಡಿಕೊಂಡು ಫ್ಯಾಮಿಲಿನೂ ಮ್ಯಾನೇಜ್ ಮಾಡ್ತೀರಾ? ಬಿಕಾಸ್ ನಿಮ್ಮ ಇಬ್ಬರು ಮಕ್ಕಳು ಎಷ್ಟು ಚೆನ್ನಾಗಿ ಓದಿ ಒಳ್ಳೆ ಪೊಸಿಷನಲ್ಲಿದ್ದಾರೆ ಅಮೆರಿಕಾದಲ್ಲಿ, ಬೆಂಗಳೂರಲ್ಲಿ. ಆ ಥರ ಹೇಗೆ ನೀವು ಬ್ಯಾಲೆನ್ಸ್ ಮಾಡಿದ್ರಿ ಡಾಕ್ಟರ್? ಈಗ ಡಾಕ್ಟರ್ ತಾವಮಣಿ ಅವ್ರಿಗೆ ಹೇಳ್ಬೇಕು, ಎಷ್ಟು ಚೆನ್ನಾಗಿ ಇಂಟರ್ವ್ಯೂ ಕ್ವಶನ್ಸ್ ಕೇಳ್ತಾರೆ ನೋಡಿ, ಎಷ್ಟು ಖುಷಿ ಆಗುತ್ತೆ ಅವ್ರು ಕೇಳೋದು. ಕರೆಕ್ಟು, ಫ್ಯಾಮಿಲಿ ಮೇಂಟೆನೆನ್ಸು ಮಾಡೋದಕ್ಕೂ ಪ್ಲಸ್ ನಮ್ಮ ಪ್ರೊಫೆಷನಲ್ ಮೇಂಟೈನ್ ಮಾಡೋದಕ್ಕೂ ಮೇಯ್ನ್ಲಿ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇತ್ತು. ಈಗ ನಮ್ಮ ಶ್ರೀಮತಿ ಅವರು ಲಕ್ಷ್ಮಿ ಜೊತೆಯಲ್ಲಿ ಇದ್ದುಕೊಂಡು ಜೊತೆಯಲ್ಲಿ ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ತಗೊಂಡು ನೋಡಿಕೊಂಡಾಗ ನಮಗೆ ಆ ಜವಾಬ್ದಾರಿನ ಕೊಟ್ಟಾಗ ನಾವು ಕೆಲಸದ ಮೇಲೆ ಗಮನ ಕೊಡೋಕ್ಕಾಯಿತು. ಅವ್ರ ಜೊತೆಯಲ್ಲಿದ್ದದ್ದು ಅದೊಂದು ಸಪೋರ್ಟು, ಸ್ಟ್ರೆಂತ್ ಇತ್ತು. ಆ ಟೈಮ್ನಲ್ಲಿ ಅದು ರಿಯಲಿ ನಾವು ಒಂಥರ ಒಂದು ಒಂದು ಗ್ರೇಟ್ ಅದೃಷ್ಟವಂತರು ಅಂತ ಹೇಳಬೇಕು ನಾವು. ಸೊ ನಮ್ಮ ಮಕ್ಕಳು ಅಷ್ಟೇ ಅದೇ ರೀತಿ ಓದಿದ್ರು. ಅವ್ರಿಗೂ ಇವಾಗ ಖುಷಿ ಆಗುತ್ತೆ. ಅವ್ರ ಮಕ್ಕಳು ಇಬ್ಬರೂ ಓದಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಮಗಳು ಬೆಂಗಳೂರಲ್ಲಿದ್ದಾರೆ, ಈಗ ಮಗ ಕೆನಡಾದಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ನಮ್ಮ ಒಂದು ಬ್ಯಾಕ್ಗ್ರೌಂಡ್ ನೋಡಿಕೊಂಡ್ರೆ ಯಾವುದೋ ಒಂದು ಹಳ್ಳಿಯಿಂದ ಬಂದು ಅಂದರೆ ಟಿ ಸರ್ಕಲ್ ಅಂತೀವಿ ನಾವು, ತಿಮ್ನಳ್ಳಿ ಸರ್ಕಲ್ ಅಂತ, ಅಲ್ಲಿಂದ ಟೈಮ್ ಸ್ಕ್ವೇರ್ವರೆಗೂ ಹೋಗೋಷ್ಟು ನ್ಯೂಯಾರ್ಕ್ವರೆಗೂ ಹೋದ್ವಲ್ಲ ಅಂತಂದು ಎಷ್ಟೊಂದು ಖುಷಿ ಆಗುತ್ತೆ. ಅದು ಅಲ್ಲಿ ಒಂದು ಬ್ಯಾಕ್ಗ್ರೌಂಡಿಂದ ಇದನ್ನ ಜ್ಞಾಪಿಸ್ಕೊಂಡ್ರೆ ನಾವು ಹೇಳಬೇಕು ಅಂದರೆ ತುಂಬ ಈಗ ನಮ್ಮ ಕ್ಲಾಸ್ಮೇಟ್ಸ್ ಇರ್ಬೋದು, ಸೀನಿಯರ್ಸ್ ಇರ್ಬೋದು, ಜೂನಿಯರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ನಮ್ಮ ಪೇರೆಂಟ್ಸು, ನಮ್ಮ ಇನ್ಲಾಸು ಎಲ್ಲ ಕಡೆಯಿಂದ ಸಪೋರ್ಟ್ ತಗೊಂಡು ಹೆಲ್ಪ್ ಮಾಡಿರೋದ್ರಿಂದ ರಿಯಲಿ ವಿ ಆರ್ ಬ್ಲೆಸ್ಡ್. ತುಂಬ ಸಂತೋಷ ಆಗುತ್ತೆ. ಆಮೇಲೆ ಆ ಕಾನ್ಫಿಡೆನ್ಸ್ ಕೆಲಸ ಮಾಡಿದ್ವಿ, ಅನುಭವ ಬಂತು, ಕಷ್ಟ ಬಂದು ಅದು ಯಾವುದು ಬಿಡಲಿಲ್ಲ. ನಿಭಾಯಿಸ್ಕೊಂಡು ಅನುಭವ ತಗೊಂಡು ಹೆಲ್ಪ್ ತಗೊಂಡು ಇಲ್ಲಿಂದ ಜೀವನ ಹಿಡಿದಿದೆಯಲ್ಲ, ಇಟ್ ವಿ ಆರ್ ಇನ್ ಎ ರಿಯಲಿ ಗ್ರೇಸ್ ಪೀರಿಯಡ್ ಆ್ಯಂಡ್ ರಿಯಲಿ ಬ್ಲೆಸ್ಡ್. ಸೋ ನೈಸ್. ಎಷ್ಟು ಖುಷಿ ಅನ್ಸುತ್ತೆ ಅಂದರೆ ನೀವು ಹಾಬೀಸು ಇದ್ರ ಜೊತೆಗೆ ಇಟ್ಕೊಂಡಿದ್ದೀರಲ್ವಾ? ಹೌದು, ಹಾಬೀಸು ಯೂಶಲಿ ಮೊದಲು ಟೆನ್ನಿಸ್ ಆಡೋದು ಅಥವಾ ಸ್ಪೋರ್ಟ್ಸು ಎಲ್ಲ ಇಂಟ್ರೆಸ್ಟ್ ಇತ್ತು, ಆಡಬೇಕು ಅಂತ ಹೇಳಿ ಒಂದು. ಅದಾದಮೇಲೆ ಈಗ ಬೀಚ್ ಇದೆ, ನಾವು ವಾಕು, ಸ್ವಿಮ್ಮು ಅದೆಲ್ಲ ಇರುತ್ತೆ. ಇದು ರೆಗ್ಯುಲರ್ ರಿಯಲಿ ಹಾಬೀಸು. ಫ್ರೆಂಡ್ಸು ಸರ್ಕಲ್ಲು, ಆಮೇಲೆ ರೆಗ್ಯುಲರ್ ಮೀಟ್ ಮಾಡ್ತಿರ್ತೀವಲ್ಲ ಈ ಫ್ರೆಂಡ್ಸು. ಆಮೇಲೆ ನಮ್ಮ ಕ್ಲಾಸ್ಮೇಟ್ಸಲ್ಲಿ ಎಷ್ಟು ಚೆನ್ನಾಗಿ ರಿಯೂನಿಯನ್ಸ್ ಮಾಡಿದ್ರು. ಲಾಸ್ಟ್ ಒಂದು ಬಿಟ್ಟರೆ ಆಲ್ಮೋಸ್ಟ್ ಎವ್ರಿ ರಿಯೂನಿಯನ್ ಮೀಟ್ ಮಾಡಿದ್ವಿ. ಮತ್ತು ವಿ ಬ್ರಾಟ್ ಟುಗೆದರ್ ಸೋ ಮಚ್ ಆ್ಯಂಡ್ ಇನ್ ದಟ್ ಸೋ ಮೆನಿ ಆಫ್ ಯು, ನೀವು ಡಾಕ್ಟರ್ ತಾವಮಣಿ, ಅದರ್ ಫ್ರೆಂಡ್ಸು ಎಷ್ಟು ಜನ ಅದ ಇನಿಷಿಯೇಟ್ ತಗೊಂಡು ಆರ್ಗನೈಸ್ ಮಾಡಿದ್ರು. ಫ್ರೆಂಡ್ಸು ಎಲ್ಲರೂ ಹೆಸರು ಹೇಳ್ಬೋದು, ಎಲ್ಲರೂ ಮಾಡಿದ್ದಾರೆ, ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ವಿ ಲರ್ನ್ ಫ್ರಮ್ ಈಚ್ ಅದರ್, ಸಪೋರ್ಟ್ ಈಚ್ ಅದರ್. ಇಟ್ಸ್ ಅ ರಿಯಲಿ ಗ್ರೇಟ್ BMC 84, ರಿಯಲಿ ಗ್ರೇಟ್, ಗ್ರ್ಯಾಂಡ್. Such a blessed batch. ಈಗ ಲೇಟೆಸ್ಟ್ ನ್ಯೂ ಡಾಕ್ಟರ್ಸ್ಗೆ ಏನಾದರೂ ಒಂದು ಅಡ್ವೈಸ್ ಹೇಳಿ? ಅದೇ ನಾವು ಅಡ್ವೈಸ್ ಅಂದರೆ ನಮ್ಮ ನಡೆದು ನೋಡಿದ್ರೆ ಹೇಳ್ತಾರೆ ಒಂಥರ ರೋಲ್ ಮಾಡೆಲ್ಸ್. ನಮ್ಮ ಜೂನಿಯರ್ಸ್ ಮೊನ್ನೆ ಮೀಟ್ ಮಾಡಿದೆ, ಈಗ ಬರ್ಮಿಂಗಾಮ, ಇಂಗ್ಲೆಂಡ್ಗೆ ಹೋದಾಗ ನಮ್ಮನ್ನೆಲ್ಲ ನೀವು ನೋಡ್ತಾ ಇದ್ರೆ 10 years ಡಿಫ್ರೆನ್ಸು, ನೀವೆಲ್ಲ ರೀಚ್ ಮಾಡಿದ್ರೆ ನಾವು ಓದಬೇಕು ಅಂತ ಆಸೆ ಬಂತು ಅಂತ ಹೇಳ್ತಿರ್ತಾರೆ. ನಾವು ಮೊನ್ನೆ ತುಂಬ ಫ್ರೆಂಡ್ಸ್ ಮೀಟ್ ಮಾಡಿದಾಗ ಖುಷಿ ಆಗುತ್ತೆ. ಅಂದರೆ ಯಂಗ್ಸ್ಟರ್ಸ್ಗೂ ಅಷ್ಟೇ, ಇಟ್ಸ್ ಯಾವುದೇ ಆಗಲಿ ಒಂದು ಪ್ಯಾಷನ್, ಒಂದು ಇಂಟ್ರೆಸ್ಟ್ ಇತ್ತು ಅಂದರೆ ಬಿಡದಂಗೆ ಪ್ರಯತ್ನ ಮಾಡಿದರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತಾರೆ. ಆಮೇಲೆ ಈಗೇನು ಎಷ್ಟು ಸೋಷಿಯಲ್ ಮೀಡಿಯಾ ಇನ್ಫಾರ್ಮೇಷನ್ ಸಿಗುತ್ತೆ, ಮೊದಲನಷ್ಟು ಕಷ್ಟ ಇಲ್ಲ. ಈಗ ಅವ್ರಿಗೆ ಅಷ್ಟೊಂದು ಸ್ಟ್ರಗಲ್ ಮಾಡೋಂಥದ್ದು ಬೇಕಿಲ್ಲ. ಅವ್ರು ಸ್ವಲ್ಪ ಫೋಕಸ್ ಆಗಿ ಒಂದು ಇಂಟ್ರೆಸ್ಟ್ ಬೆಳೆಸ್ಕೊಂಡ್ರೆ ಇಟ್ಸ್ ನಾಟ್ ಎ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಈಗ ಹೆಚ್ಚಿನವರು ಡಾಕ್ಟ್ರೇ ಆಗಲಿ, ಯಾವುದೇ ಬೇರೆ ಪ್ರೊಫೆಷನ್ ಆಗಲಿ, ಯಾವುದು ಮಾಡ್ತಿರೋ ಅದನ್ನ ಹ್ಯಾಪಿಯಾಗಿ ನೆಮ್ಮದಿಯಾಗಿ ಮಾಡಿ ಹ್ಯಾಪಿಯಾಗಿರೋದನ್ನ ಕೊಡಬೇಕು, ಹ್ಯಾಪಿನೆಸ್ ಸ್ಪ್ರೆಡ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ಈಗ